ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಚೈತ್ರ ರಾಜ್. ಬಂಗಾಳ ಕೊಲ್ಲಿಯಲ್ಲಿ ವರುಣನ ಮರಣ ಶಾಸನ. ಸಪ್ತ ರಾಜ್ಯಗಳನ್ನೇ ಆಹುತಿ ಪಡಿತಾನ ವರುಣಾಸುರ. ಕರ್ನಾಟಕದ 10 ಜಿಲ್ಲೆಗಳಿಗೆ ಕಾಡಲಿದೆಯಾ ಪ್ರವಾಹ ಭೀತಿ. ಕರುನಾಡನ್ನ ಕಾಡಲಿದೆಯಾ ಮಹಾಮಳೆಯ ಕೇಡುಗಾಲ. ಬೆಳೆ ನಾಶ, ಬದುಕು ನಾಶ. ವರುಣ, ನಿನಗ್ಯಾಕೆ ಇಂಥ ಸಿಟ್ಟು? ದೊಡ್ಡ ವಿನಾಶವನ್ನೇ ಹೊತ್ತು ತರುತ್ತಾ ಅಕ್ಟೋಬರ್ ಮಳೆ. ಇದೇ ಈ ಹೊತ್ತಿನ ಫೋಕಸ್ 18. ಸಾವಿನ ಮಳೆ, ಗಂಡಾಂತರ ಫಿಕ್ಸ್. ಬಂಗಾಳ ಕೊಲ್ಲಿಯಲ್ಲಿ ವರುಣನ ಮರಣ ಶಾಸನ. ರಾಜ್ಯಗಳನ್ನೇ ಆಹುತಿ ಪಡಿತಾನ ವರುಣಾಸುರ. ಕರ್ನಾಟಕದ 10 ಜಿಲ್ಲೆಗಳಿಗೆ ಕಾಡಲಿದೆಯಾ ಪ್ರವಾಹ ಭೀತಿ. ಮಳೆ, ಗಂಡಾಂತರ ಫಿಕ್ಸ. ಕೆರಳಿ ಕೆಂಡಾಮಂಡಲವಾದ ಪ್ರಕೃತಿ, ಸಿಡಿದೆದ್ದ ಸಮುದ್ರಾಸುರ, ಬಾಯ್ತೆರೆದ ಭೂಮಿ, ಸಿಕ್ಕವನ್ನೆಲ್ಲ ಧೂಳಿಪಟ ಮಾಡ್ತಾ ಇರೋ ಸುಂಟರ ಗಾಳಿ, ರಕ್ಕಸ ಪ್ರವಾಹದ ನರ್ತನಕ್ಕೆ ನಲುಗಿ ಹೋದ ದೇಶಗಳು, ಸಮುದ್ರ ಸೈತಾನನ ಕಡುಕೋಪಕ್ಕೆ ಉರುಳಿ ಬಿದ್ದ ಕಟ್ಟಡಗಳು, ಭೀಕರ ಜಲಪ್ರಹಾರಕ್ಕೆ ಕುಸಿದು ಬಿದ್ದ ಸೇತುವೆಗಳು, ಅಲೆಗಳ ರೌದ್ರ ನರ್ತನಕ್ಕೆ ಜನಜೀವನವೇ ಬರ್ಬಾದ್. ನೋಡಿದ್ರಲ್ಲ ಪ್ರವಾಹದ ರುದ್ರ ಭಯಂಕರ ನರ್ತನ ಯಾವ ರೀತಿ ಇರುತ್ತೆ ಅಂತ. ಒಮ್ಮೆ ಸಮುದ್ರಾಸುರ ಕೆರಳಿ ಕೆಂಡಾಮಂಡಲವಾದ್ರೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ವಿನಾಶವೇ ನಮ್ಮ ಮುಂದೆ ಬಂದಂತೆ ಭಾಸವಾಗುತ್ತೆ. ನರಕ, ಅಕ್ಷರಶಃ ನರಕವನ್ನೇ ಸೃಷ್ಟಿಸಿದ ವರುಣ ದಾಳಿಯ ಭೀಕರ ದೃಶ್ಯಗಳು ಎದೆ ನಡುಗಿಸುತ್ತೆ. ಇವೆಲ್ಲವೂ ನಮ್ಮ ಸುತ್ತಮುತ್ತಲೇ ಸಂಭವಿಸಿದ ಹಾಗೂ ಸಂಭವಿಸುತ್ತಿರೋ ಪ್ರಳಯಾಂತಕ ಘಟನೆಗಳು. ಈಗ ದೇಶದ ಹಲವು ರಾಜ್ಯಗಳಲ್ಲಿ ವರುಣಾಸುರ ಮತ್ತೆ ತನ್ನ ಉಗ್ರಕೋಪ ಹೊರಬೀರಿದ್ದಾನೆ. ಜಲಾಸುರನ ಕಡುಕೋಪಕ್ಕೆ ಹಲವು ನಗರಗಳು ತತ್ತರಿಸಿ ಹೋಗಿವೆ. ಬಂಗಾಳ ಕೊಲ್ಲಿಯಲ್ಲಿ ವರುಣ ಮರಣ ಶಾಸನ ಬರೆಯಲು ಸಜ್ಜಾಗಿದ್ದಾನೆ. ಒಂದಲ್ಲ ಎರಡಲ್ಲ, ಸಪ್ತ ರಾಜ್ಯಗಳನ್ನೇ ಆಹುತಿ ಪಡೆಯಲು ಮುಂದಾಗಿದೆಯಾ ಮರಣ ಮಳೆ. ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರಾಸುರ ಸಿಡಿದೆದ್ರೆ ಕರ್ನಾಟಕದ ಆ 10 ಜಿಲ್ಲೆಗಳಿಗೆ ಪ್ರವಾಹ ಭೀತಿ ಎದುರಾಗಲಿದೆಯಾ ಎಂಬ ಆತಂಕ ಹುಟ್ಟುಹಾಕಿದೆ. ಬಂಗಾಳ ಕೊಲ್ಲಿಯಲ್ಲಿ ಕೆರಳಿದ ಜಲಾಸುರ ರಾಜ್ಯಕ್ಕೆ ಕಂಟಕವನ್ನೇ ಹೊತ್ತು ತರ್ತಾನ. ಆ 7 ರಾಜ್ಯಗಳಲ್ಲಿ ವರುಣನ ಪ್ರಕೋಪಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತ. ರಾಜ್ಯಕ್ಕೆ ಕಾದಿದೆಯ ಮಹಾಮಳೆ ಕೇಡುಗಾಲ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಯಿಂದ ಮುಳುಗಲಿವೆಯ ಹಲವು ಪ್ರದೇಶಗಳು. ಬೆಳೆ ನಾಶ, ಬದುಕು ಸರ್ವನಾಶ. ವರುಣಾಸುರ, ನಿನಗ್ಯಾಕಿಂತ ಸಿಟ್ಟು? ಸಾವಿನ ಮಳೆಯಿಂದ ಗಂಡಾಂತರ ಫಿಕ್ಸ್ ಆಗುತ್ತಾ? ಇವೆಲ್ಲವನ್ನ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ.
ಕರ್ನಾಟಕದಲ್ಲಿ ಈ ವರ್ಷ ಆಕಾಶವೇ ಕಿತ್ತು ಹೋಗೋ ರೀತಿ ಮಳೆ ಸುರಿತಾನೇ ಇದೆ. ಜೂನ್ನಿಂದ ಪ್ರಾರಂಭವಾದ ವರುಣನ ಅಬ್ಬರ ಅಕ್ಟೋಬರ್ ತಿಂಗಳವರೆಗೂ ಮುಂದುವರೆದಿದೆ. ಮಳೆಗಾಲದ 3 ತಿಂಗಳಿನಲ್ಲಿ ಸುರಿದ ಮಳೆ ಉತ್ತರ ಕರ್ನಾಟಕ, ಮಲೆನಾಡು, ದಕ್ಷಿಣ ಕನ್ನಡವನ್ನ ಸಂಪೂರ್ಣ ಚಿತ್ರವನ್ನಾಗಿ ಮಾಡಿಬಿಟ್ಟಿತ್ತು. ಜನರ ಬದುಕನ್ನೇ ಹೈರಾಣಾಗಿ ಮಾಡಿಬಿಟ್ಟಿತ್ತು. ನೋಡ್ತಿದ್ದಂತೆ ಮನೆಗಳು ಸಂಪೂರ್ಣ ಜಲಸಮಾಧಿಯಾಗಿದ್ವು. ರೈತ ಕಷ್ಟಪಟ್ಟು ಬೆಳೆದ ಬೆಳೆ ಪ್ರವಾಹದ ಪ್ರಕೋಪಕ್ಕೆ ಕೊಚ್ಚಿಕೊಂಡು ಹೋಗಿತ್ತು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಭೀತಿಯೇ ಎದುರಾಗಿತ್ತು. ಕೃಷ್ಣೆ, ಭೀಮಾ, ದೂದ್ಗಂಗಾ ನದಿಗಳು ಉಕ್ಕೇರಿ ಹರಿಯುತ್ತಿದ್ವು. ಮಳೆಯ ಸಹವಾಸವೇ ಸಾಕಪ್ಪ ಅಂತ ಜನ ಹಿಡಿ ಶಾಪ ಹಾಕ್ತಿದ್ರು. ಇನ್ನೇನು ಅಕ್ಟೋಬರ್ ತಿಂಗಳಿನಲ್ಲಿ ಜಲಾಸುರನ ದಾಳಿ ಕಡಿಮೆಯಾಯ್ತು ಅಂತ ಜನ ಅಂದ್ಕೊಳ್ತಿರುವಾಗ್ಲೇ ಮರಣ ಮಳೆ ಮತ್ತೆ ಅಬ್ಬರಿಸಿ ಬೊಬ್ಬಿರಿಯಲಿದೆ ಅನ್ನುವ ಮುನ್ಸೂಚನೆ ಸಿಕ್ಕಿದೆ. ಅದು ಹಾಗೀಗಲ್ಲ, ಮತ್ತೆ ಪ್ರವಾಹದ ಆತಂಕವನ್ನೇ ಸೃಷ್ಟಿ ಮಾಡಿದೆ ಈ ಮಹಾಮಳೆ. ಬಂಗಾಳ ಕೊಲ್ಲಿಯಲ್ಲಿ ಸಿಡಿದೆದ್ದ ಸಮುದ್ರಾಸುರ. ಕರ್ನಾಟಕಕ್ಕೆ ಎದುರಾಗುತ್ತಾ ಕೇಡುಗಾಲ? ಬಂಗಾಳಕೊಲ್ಲಿ ಸಮುದ್ರದಲ್ಲಿ ಕೆರಳಿ ಕೆಂಡಾಮಂಡಲವಾದ ಅಲೆಗಳು ಕರುನಾಡಿಗೆ ಕಂಟಕ ತರಲಿದೆ. ಬಂಗಾಳಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವರುಣಾಸುರ ಅಬ್ಬರಿಸಲಿದ್ದಾನೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದರಲ್ಲೂ ಮುಂದಿನ 4 ದಿನವಂತೂ ಜಲಾಸುರನ ಆರ್ಭಟಕ್ಕೆ ಕರುನಾಡೆ ನಲುಗಿ ಹೋಗಲಿದೆ. ಮರಣ ಮಳೆ ಭಯ ಹುಟ್ಟಿಸೋಕೂ ಕಾರಣವಿದೆ. ಯಾಕಂದ್ರೆ ರಾಜ್ಯದಲ್ಲಿ ಮಳೆ ಸುರಿದ್ರೆ ಹಂಗಿಂಗೆ ಸುರಿಯಲ್ಲ, ಒಮ್ಮೆ ವಿನಾಶವನ್ನೇ ಹೊತ್ತು ತರ್ತಾನೆ ಈ ವರುಣಾಸುರ. ಅದರಲ್ಲೂ ಉತ್ತರದಲ್ಲಿ ಮಳೆ ಬಿದ್ರಂತೂ ಪ್ರವಾಹವೇ ಸೃಷ್ಟಿಯಾಗುತ್ತೆ. ಅದು ಕೂಡ ಅಂಥಿಂತ ಪ್ರವಾಹವಲ್ಲ, ಅರ್ಧಕ್ಕರ್ಧ ಉತ್ತರ ಕರ್ನಾಟಕವೇ ಮುಳುಗಿಸಿ ಬಿಡೋ ರಣರಕ್ಕಸ ಪ್ರವಾಹವೇ ಸಂಭವಿಸಿಬಿಡುತ್ತೆ. ಈಗಲೂ ಅಷ್ಟೇ, ಬಂಗಾಳಕೊಲ್ಲಿಯ ಮರಣ ಶಾಸನ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲ, ಕರ್ನಾಟಕಕ್ಕೂ ಮಹಾ ಆಪತ್ತನ್ನ ತಂದೊಡ್ಡಲಿದೆ. ರಾಜ್ಯದ ಬರೋಬ್ಬರಿ 10 ಜಿಲ್ಲೆಗಳಿಗೆ ಮುಳುಗುವ ಭೀತಿ ಎದುರಾಗಿದೆ. ರಾಜ್ಯದಲ್ಲಿ 4 ದಿನ ಸುರಿಯಲಿದೆ ಮಹಾಮಳೆ. ಆ 3 ಜಿಲ್ಲೆಗಳಲ್ಲಿ ವರುಣಾರ್ಭಟ ಹೇಗಿರಲಿದೆ? ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಅಂಡಮಾನ್ ಭಾಗದಲ್ಲಿ ಒತ್ತಡ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇನ್ನೂ 4 ದಿನ ಮಹಾಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅದರಲ್ಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ರಕ್ಕಸ ಮಳೆ ರೌದ್ರ ನರ್ತನ ತೋರಲಿದೆ. ಮಲೆನಾಡು ಹಾಗೂ ಕರಾವಳಿಯಲ್ಲಿ ಯಾವ ರೀತಿ ಜಲರಾಕ್ಷಸ ಪ್ರಕೋಪ ಬೀರ್ತಾನೆ ಅನ್ನೋದನ್ನ ನಾವು ನೋಡಿದ್ದೀವಿ. ಇಲ್ಲಿ ಯಾವ ಮಟ್ಟಿಗೆ ಮಳೆ ಬೀಳುತ್ತೆ ಅಂದ್ರೆ ಕಣ್ಣು ಬಿಟ್ಟಲ್ಲೆಲ್ಲ ಬರೀ ಕಾಣೋದು ನೀರು ಮಾತ್ರ. ಅಷ್ಟರ ಮಟ್ಟಿಗೆ ಜಲಾಸುರ ಎಲ್ಲವನ್ನ ಆಕ್ರಮಿಸಿಕೊಂಡು ಬಿಡ್ತಾನೆ. ಈಗಲೂ ಅಷ್ಟೇ, ಇನ್ನು 4 ದಿನ ಈ ಪ್ರದೇಶಗಳಲ್ಲಿ ಭಾರೀ ಮಳೆ ಬೀಳುವ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. 6 ಜಿಲ್ಲೆಗಳಲ್ಲಿ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ. ಬಂಗಾಳಕೊಲ್ಲಿಯ ವರುಣನ ಮರಣ ಶಾಸನ ರಾಜ್ಯವನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಅಲ್ಲಿನ ವಾಯುಭಾರ ಕುಸಿತ ಕರುನಾಡನ್ನೇ ತತ್ತರಿಸುವಂತೆ ಮಾಡ್ತಿದೆ. ಕೇವಲ 3 ಜಿಲ್ಲೆ ಮಾತ್ರವಲ್ಲ, ಆ 6 ಜಿಲ್ಲೆಗಳಲ್ಲಿಯೂ ವರುಣ ಸಿಡಿದೇಳಲಿದ್ದಾನೆ, ಆರ್ಭಟಿಸಲಿದ್ದಾನೆ. ಬೀದರ್, ಕಲಬುರಗಿ, ಬಾಗಲಕೋಟೆ, ಯಾದಗಿರಿ, ರಾಯಚೂರು ಸೇರಿದಂತೆ ವಿಜಯಪುರದಲ್ಲಿ ಇನ್ನು 3 ದಿನ ಮರಣ ಮಳೆಯ ಅಬ್ಬರವಿರಲಿದೆ. ಹಾಗಾಗಿ ಈ ಎಲ್ಲಾ ಜಿಲ್ಲೆಗಳಿಗೆ ಅಕ್ಟೋಬರ್ 10, 11, 12 ಈ 3 ದಿನವೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರದಲ್ಲಿ ಮಳೆ ಬೀಳುತ್ತೆ ಅನ್ನೋ ಶಬ್ದ ಕೇಳಿದ್ರೇನೆ ಸಾಕು, ಜನ ಒಮ್ಮೆ ಬೆಚ್ಚಿ ಹೋಗ್ಬಿಡ್ತಾರೆ, ಕುಳಿತಲ್ಲೇ ಕಂಪಿಸಿ ಬಿಡ್ತಾರೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ, ಅದರಲ್ಲೂ ಬೆಳಗಾವಿ, ರಾಯಚೂರು, ಬಾಗಲಕೋಟೆ, ಯಾದಗಿರಿ ಇಂಥ ಪ್ರದೇಶಗಳಲ್ಲಿ ಮಳೆ ಬಿದ್ರೆ ಸಾಕು, ಪ್ರವಾಹಕ್ಕೆ ಆಹ್ವಾನ ಕೊಟ್ಟಂತೆ. ಗ್ರಾಮಗಳೇ ಜಲ ಸಮಾಧಿಯಾಗ್ಬಿಡುತ್ತೆ, ನರಕವನ್ನೇ ಸೃಷ್ಟಿ ಮಾಡ್ಬಿಡುತ್ತೆ. ಈಗಲೂ ಅಷ್ಟೇ, ಈ ಮಳೆ ಈ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಹದ ಭೀತಿಯನ್ನೇ ಸೃಷ್ಟಿಸಿದೆ. ಇನ್ನು 3 ದಿನ ಧೋ ಅಂತ ಮಳೆ ಸುರಿದ್ರೆ ಜನರ ಜೀವನವೇ ಬರ್ಬಾದಾಗಿ ಬಿಡುತ್ತೆ. ರಕ್ಕಸ ಅಲೆಗಳು ಇನ್ನಿಲ್ಲದಂತೆ ಅಪ್ಪಳಿಸೋಕೆ ಶುರು ಮಾಡಿದ್ರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ತತ್ತರಿಸಿ ಹೋಗಲಿವೆ. ಚಿತ್ರದುರ್ಗದಲ್ಲಿ ಆರ್ಭಟಿಸಿದ ಮರಣ ಮಳೆ. ಈ ಕಡೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದ್ದೇ ತಡ,
ಅದರ ಎಫೆಕ್ಟು ಎಂಬಂತೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಅಕ್ಟೋಬರ್ 9ರ ತಡರಾತ್ರಿ ವರುಣಾಸುರ ಆರ್ಭಟಿಸಿದ್ದಾನೆ. ಮಳೆಯ ಪ್ರಹಾರಕ್ಕೆ ಚಿತ್ರದುರ್ಗ ಜನರ ಜೀವನವೇ ಬರ್ಬಾದಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿ ಇಡೀ ಜನ ಮಳೆಯ ನೀರಿನಲ್ಲೇ ಕಾಲ ಕಳೆದಿದ್ದಾರೆ. ಇನ್ನು ಮಳೆಯ ನೀರನ್ನ ಹೊರಹಾಕೋಕೆ ಜನ ಇನ್ನಿಲ್ಲದಂತೆ ಹರಸಾಹಸ ಪಡ್ತಿದ್ರು. ಧೋ ಅಂತ ಸುರಿದ ಮಳೆಗೆ ವಿವಿಧೆಡೆ ಕೆರೆ ಕಟ್ಟೆ ಭರ್ತಿ ತುಂಬಿ ಹರಿತಿದ್ವು. ಸಿಲಿಕಾನ್ ಸಿಟಿಯಲ್ಲಿ ಅವಾಂತರ ಸೃಷ್ಟಿಸಿದ ಮಳೆರಾಯ. ಬಂಗಾಳ ಕೊಲ್ಲಿಯ ಅಲೆಗಳ ರೌದ್ರ ನರ್ತನ ಸಿಲಿಕಾನ್ ಸಿಟಿಯ ಮೇಲೆ ಪ್ರಭಾವ ಬೀರಿದೆ. ಬೆಂಗಳೂರಿನಲ್ಲಿ ಅಕ್ಟೋಬರ್ 9ಕ್ಕೆ ತಡರಾತ್ರಿ 3 ಗಂಟೆಗಳ ಕಾಲ ಎಡಬಿಡದೆ ಧೋ ಎಂದು ಮಳೆ ಸುರಿದಿದೆ. ನಗರದ ಪೂರ್ವ ವಲಯದಲ್ಲಿ 138 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಅಕ್ಟೋಬರ್ 9ನೇ ತಾರೀಕು ರಾತ್ರಿ ಸುರಿದ ಭಾರಿ ಮಳೆಗೆ ವೈಟ್ ಫೀಲ್ಡ್ ಮುಖ್ಯ ರಸ್ತೆಯೇ ಬಂದ್ ಆಗಿತ್ತು. ಇದರಿಂದ ರಸ್ತೆ ಮೇಲೆ ನಿಂತು ವಾಹನ ಸವಾರರು ಪರದಾಡಿದ್ರು. ಸಮುದ್ರದಲ್ಲಿನ ವಾಯುಭಾರ ಕುಸಿತದಿಂದ ಒತ್ತಡ ಹೆಚ್ಚಾದ್ರೆ ಹಲವು ರಾಜ್ಯಗಳಲ್ಲಿ ಧಾರಾಕಾರ ಮಳೆ ಸುರಿಯಲಿದೆ. ಕರ್ನಾಟಕದ ಜೊತೆಗೆ ಇನ್ನು 6 ರಾಜ್ಯಗಳಿಗೆ ವರುಣಾಸುರ ಮತ್ತಷ್ಟು ಅಪಾಯ ತಂದೊಡ್ಡುವ ಸಾಧ್ಯತೆ ಇದೆ. ಆಂಧ್ರ, ಕೇರಳ ರಾಜ್ಯಗಳಲ್ಲಿ ಜಲಾಸುರ ಯಾವ ರೀತಿ ಪ್ರಕೋಪ ಬೀರಲಿದ್ದಾನೆ ಅನ್ನೋದನ್ನ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ. ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದ ಅಲೆಗಳು ರೌದ್ರ ರೂಪ ತಾಳಿದ್ರೆ ಕಂಟಕ ಕಟ್ಟಿಟ್ಟ ಬುತ್ತಿ. ಕರ್ನಾಟಕದ ಜೊತೆಗೆ ಆಂಧ್ರ, ಕೇರಳ, ಒಡಿಶಾದಲ್ಲಿ ವರುಣಾಸುರ ರಣದಾಳಿ ಇಡಲಿದ್ದಾನೆ. ಆ 2 ರಾಜ್ಯಗಳಿಗೆ ಗುಡುಗು ಮಿಂಚು ಸಹಿತ ಮಳೆ ಬೀಳಲಿದ್ದು ಸಾಕಷ್ಟು ಅನಾಹುತವನ್ನೇ ಸೃಷ್ಟಿಸಲಿದೆ. ಈ ಬಗ್ಗೆ ಹೇಳ್ತೀವಿ ನೋಡಿ. ಸಪ್ತ ರಾಜ್ಯಕ್ಕೆ ಸಪ್ತ ಕಂಟಕ ತರುತ್ತಾ ಮರಣ ಮಳೆ. ಆಂಧ್ರ, ಒಡಿಶಾದಲ್ಲಿ ಗುಡುಗು ಸಹಿತ ಭಾರಿ ಮಳೆ. ತೆಲಂಗಾಣದಲ್ಲಿಯೂ ಲಗ್ಗೆ ಇಡ್ತಾನೆ ವರುಣಾಸುರ. ಬಂಗಾಳ ಕೊಲ್ಲಿಯಲ್ಲಿನ ವಾಯುಭಾರ ಕುಸಿತದಿಂದ ರಾಜ್ಯಕ್ಕೆ ರುದ್ರಮಳೆಯ ಎಂಟ್ರಿಯಾಗಲಿದೆ. ಕರ್ನಾಟಕದ ಜೊತೆಗೆ ಆಂಧ್ರಪ್ರದೇಶ, ಒಡಿಶಾ, ತಮಿಳುನಾಡು, ಕೇರಳ, ತೆಲಂಗಾಣದ ಮೇಲೆ ಎಫೆಕ್ಟ್ ಬೀರಲಿದೆ. ಈ ಎಲ್ಲಾ ರಾಜ್ಯಗಳಲ್ಲಿಯೂ ಮಳೆರಾಯ ಆರ್ಭಟಿಸಲಿದ್ದಾನೆ. ಕಡಿಮೆ ಒತ್ತಡ ಪ್ರದೇಶ ಶನಿವಾರದಿಂದ ಭಾನುವಾರದವರೆಗೆ ಬಂಗಾಳ ಕೊಲ್ಲಿಯಲ್ಲಿ ಪಶ್ಚಿಮದಿಂದ ವಾಯುವ್ಯ ದಿಕ್ಕಿನಲ್ಲಿ ಚಲಿಸೋ ಸಾಧ್ಯತೆ ಇದೆ. ನಂತರ ಕಡಿಮೆ ಒತ್ತಡ ಪ್ರದೇಶ ಆಂಧ್ರ ಮತ್ತು ದಕ್ಷಿಣ ಒಡಿಶಾದತ್ತ ಚಲಿಸೋ ಚಾನ್ಸಸ್ ಇದೆ. ತೆಲಂಗಾಣದಲ್ಲಿಯೂ ಒತ್ತಡ ಪ್ರದೇಶ ಚಲಿಸೋ ಸಾಧ್ಯತೆ ಇದ್ದು ಭಾರೀ ಮಳೆಯಾಗಲಿದೆ. ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ಸುರಿಯಲಿದೆ. ಹಾಗೆ ಒಡಿಶಾದಲ್ಲೂ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ. ಈ ಸಾರಿ ಭಾರತದ ಉತ್ತರ ಭಾಗ ಅಸ್ಸಾಂ, ಬಿಹಾರ, ಒಡಿಶಾ, ಉತ್ತರಾಖಂಡ್, ಗುಜರಾತ್ ಯಾವ ರೀತಿ ಮಳೆಯ ರೌದ್ರ ನರ್ತನಕ್ಕೆ ನಲುಗಿ ಹೋಗಿವೆ ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೇವೆ. ಧೋ ಅಂತ ಮಳೆ ಸುರಿತು ಅಂದ್ರೆ ಸಾಕು, ಆ ರಾಜ್ಯಗಳಲ್ಲಿ ಪ್ರವಾಹವೇ ಸೃಷ್ಟಿಯಾಗುತ್ತೆ. ಪ್ರವಾಹದ ಪ್ರಕೋಪಕ್ಕೆ ಅರ್ಧಕ್ಕರ್ಧ ರಾಜ್ಯಗಳೇ ಮುಳುಗಿ ಹೋಗಿದ್ವು. ಜನರ ಬದುಕು ಮೂರಾಬಟ್ಟೆಯಾಗಿತ್ತು. ಲಕ್ಷ ಜನ ಬೀದಿಗೆ ಬಿದ್ದು ಅತಂತ್ರರಾಗಿದ್ದಾರೆ. ಈಗಲೂ ಕೂಡ ಸೂರು ಕಳೆದುಕೊಂಡು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಈಗ ಮತ್ತೆ ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರದ ರಕ್ಕಸ ಅಲೆಗಳು ಸದ್ದು ಮಾಡ್ತಿವೆ. ಒಂದು ವೇಳೆ ಈ ವಾಯುಭಾರ ಕುಸಿತ ಏನಾದ್ರೂ ಸೈಕ್ಲೋನ್ ರೂಪ ಪಡೆದುಕೊಂಡ್ರೆ ಯಾವೆಲ್ಲ ರೀತಿಯ ಕೋಲಾಹಲ ಉಂಟಾಗುತ್ತೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಒಂದ್ ಕಡೆ ವರುಣಾಸುರನ ಆರ್ಭಟ, ಇನ್ನೊಂದ್ ಕಡೆ ಸೈತಾನ್ ಸೈಕ್ಲೋನ್ ದಾಳಿ, ಇವೆರಡೂ ಸೇರಿಬಿಟ್ರೆ ಎದುರಿಗೆ ಸಿಕ್ಕವೆಲ್ಲವೂ ಧ್ವಂಸವಾಗಿ ಬಿಡುತ್ತೆ. ತಮಿಳುನಾಡು ಮತ್ತು ಸುತ್ತಮುತ್ತಲೂ ಶನಿವಾರ ಅಂದ್ರೆ ಅಕ್ಟೋಬರ್ 11ಕ್ಕೆ ಚಂಡಮಾರುತದ ಪ್ರಸರಣ ಹೆಚ್ಚಾಗಿಯೇ ಇದೆ. ಇದರಿಂದ ತಮಿಳುನಾಡಿನಲ್ಲಿ ವರುಣಾಸುರ ಧೋ ಎಂದು ಸುರಿಯಲಿದ್ದಾನೆ. ಅದರಲ್ಲೂ ಚೆನ್ನೈನಲ್ಲಿ ಇದರ ಪ್ರಕೋಪ ಹೆಚ್ಚಿರಲಿದೆ ಅಂತಾನೆ ಹೇಳಲಾಗ್ತಿದೆ.
ಚೆನ್ನೈನಲ್ಲಿ ಮಳೆ ಬಂತು ಅಂದ್ರೆ ಯಾವ ರೀತಿ ಅನಾಹುತ ವಿನಾಶ ಸೃಷ್ಟಿಯಾಗುತ್ತೆ ಅನ್ನೋದನ್ನ ನಾವೇ ಕಣ್ಣಾರೆ ನೋಡಿದ್ದೀವಿ. 2015ರಲ್ಲಿ ಸುರಿದ ಭಾರಿ ಮಳೆಯಿಂದ ಪ್ರವಾಹ ರುದ್ರ ತಾಂಡವವಾಡಿತ್ತು. ಆಂಧ್ರ ಹಾಗೂ ತಮಿಳುನಾಡು ಎರಡೂ ರಾಜ್ಯಗಳಲ್ಲೂ ವರುಣಾಸುರ ಉಗ್ರ ಕೋಪ ಬೀರಿದ್ದ. ಈ ಪ್ರಾಕೃತಿಕ ವಿಪತ್ತಿಗೆ ಸರಿಸುಮಾರು 500 ಜನ ಬಲಿಯಾಗಿದ್ರು. 18 ಲಕ್ಷ ಜನ ಬೀದಿಗೆ ಬಿದ್ದಿದ್ರು. 200 ಬಿಲಿಯನ್ನಿಂದ 1 ಟ್ರಿಲಿಯನ್ ವರೆಗೂ ನಷ್ಟವಾಗಿತ್ತು. ಇನ್ನೊಂದು ಕಡೆ ಬಂಗಾಳ ಕೊಲ್ಲಿಯ ಮರಣ ಶಾಸನ ಕೇರಳವನ್ನೂ ಟಾರ್ಗೆಟ್ ಮಾಡಿದ್ದು. ಕೇರಳದಲ್ಲೇನಾದ್ರೂ ಧೋ ಎಂದು ಮಳೆ ಸುರಿದ್ರೆ ರಕ್ಕಸ ಪ್ರವಾಹ ಸೃಷ್ಟಿಯಾಗಲಿದೆ. ಈ ಎಲ್ಲಾ ರಾಜ್ಯಗಳಲ್ಲೂ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ದೊಡ್ಡ ಮಟ್ಟದ ಎಫೆಕ್ಟ್ ಬೀರಲಿದೆ. ಹಾಗಾಗಿ ಈ 7 ರಾಜ್ಯಗಳ ಜನ ಆದಷ್ಟು ಹೈ ಅಲರ್ಟ್ ಆಗಿದ್ರೆ ಒಳ್ಳೆಯದು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ್ರೆ ಚಂಡಮಾರುತವಾಗುತ್ತಾ? ಸೈಕ್ಲೋನ್ ರೂಪ ತಾಳಿದ್ರೆ ಕರುನಾಡ ಕರಾವಳಿಗೆ ಕಾದಿದೆಯಾ ಅಪಾಯ? ರಣಬಿರುಗಾಳಿ ದಾಳಿಗೆ ತತ್ತರಿಸುತ್ತಾ ರಾಜ್ಯ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ್ರೆ ಹಲವು ಬಾರಿ ಅದು ಚಂಡಮಾರುತದ ರೂಪ ಪಡೆದುಕೊಳ್ಳುತ್ತೆ. ಈ ರೀತಿ ಸೈಕ್ಲೋನ್ ರೂಪ ಪಡೆದುಕೊಂಡ್ರೆ ಹಲವು ರಾಜ್ಯಗಳಲ್ಲಿ ವಿನಾಶವನ್ನೇ ತಂದೊಡ್ಡುತ್ತೆ. ಅದರಲ್ಲೂ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಜಲಾಸುರ ಆರ್ಭಟಿಸಲಿದ್ದಾನೆ. ಈ ಬಗ್ಗೆ ಹೇಳ್ತೀವಿ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ್ರೆ ಕೆಲವೊಮ್ಮೆ ಚಂಡಮಾರುತದ ರೂಪವನ್ನು ಪಡೆದುಕೊಳ್ಳುತ್ತೆ. ವಾಯುಭಾರ ಕುಸಿತ ಬಲಗೊಂಡ್ರೆ ಆ ಭಾಗದ ಮೋಡಗಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ಅರಬ್ಬಿ ಸಮುದ್ರದ ಮೇಲಿನ ಮೋಡಗಳು ಭೂಪ್ರದೇಶದೆಡೆಗೆ ಸಾಗುತ್ತೆ. ಇದರಿಂದ ರಾಜ್ಯದಲ್ಲಿ ದೊಡ್ಡ ಮಳೆಯೇ ಆಗುತ್ತೆ. ವಾಯುಭಾರ ಕುಸಿತದಿಂದ ಬಂಗಾಳ ಕೊಲ್ಲಿಯ ಆಗ್ನೇಯ ಭಾಗ, ಅಂಡಮಾನ್ ನಿಕೋಬಾರ್ ದ್ವೀಪ, ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಭಾರೀ ಗಾಳಿ ಮಳೆ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಈ ವರ್ಷ ಉಂಟಾದ ಅಂಫಾನ್ ಸೈಕ್ಲೋನ್ ಯಾವ ರೀತಿ ರಣಭೀಕರ ದಾಳಿ ಇಟ್ಟಿತ್ತು ಅನ್ನೋದು ನಮ್ಮ ಕಣ್ಣ ಮುಂದೆಯೇ ಇದೆ. ವಾಯುಭಾರ ಕುಸಿತ ಚಂಡಮಾರುತವಾಗಿ ಪರಿವರ್ತನೆಗೊಂಡು ಅಂಫಾನ್ ಸೈಕ್ಲೋನ್ ಆಗಿ ರೂಪ ತಾಳಿತ್ತು. ಅಂಫಾನ್ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ವಿನಾಶವನ್ನೇ ತಂದೊಡ್ಡಿತ್ತು. ಕೋಟಿ ಕೋಟಿ ಮೊತ್ತದ ನಷ್ಟವನ್ನುಂಟು ಮಾಡಿತ್ತು. ಈಗ ಒಂದು ವೇಳೆ ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತ ಚಂಡಮಾರುತದ ರೂಪ ತಾಳಿದ್ರೆ ಕರ್ನಾಟಕಕ್ಕೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಲಾಗ್ತಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ್ರೆ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಭಾರಿ ಮಳೆಯಾಗುತ್ತೆ. ಮುಂದಿನ 24 ಗಂಟೆಯಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿಯಲಿದೆ. ಒಂದು ವೇಳೆ ಉತ್ತರ ಕರ್ನಾಟಕದಲ್ಲಿ ಧೋ ಎಂದು ಮಳೆ ಆರ್ಭಟಿಸಿದ್ರೆ ಪ್ರವಾಹವಂತೂ ಕಟ್ಟಿಟ್ಟ ಬುತ್ತಿ. ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿಯಲಿದ್ದು ಅನಾಹುತ ಉದ್ಭವವಾಗೋ ಸಾಧ್ಯತೆ ಇದೆ. ಸಾವಿನ ಮಳೆಯಿಂದ ಗಂಡಾಂತರ ಎದುರಾಗಬಹುದು. ಮಳೆಗಾಲ ಮುಗಿದ್ರೂ ವರುಣನ ಆರ್ಭಟ ಮಾತ್ರ ಮುಗಿತಿಲ್ಲ. ಈ ವರ್ಷ ಉಂಟಾದ ಮರಣ ಮಳೆ ಜಲ ಪ್ರಳಯವನ್ನೇ ಸೃಷ್ಟಿ ಮಾಡಿತು. ಏನೋ ಈ ವರ್ಷಾಂತ್ಯದ ಮಳೆ ಯಾವ ರೀತಿ ವಿನಾಶವನ್ನ ಹೊತ್ತು ತರುತ್ತೆ ಅನ್ನೋ ಆತಂಕ ಹುಟ್ಟು ಹಾಕ್ತಿದೆ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ